ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಮಳೆ ಕೊರತೆಯಿಂದಾಗಿ ಬರದ ಛಾಯೆ ಆವರಿಸಿದ್ದು, ಅವಳಿ ಜಿಲ್ಲೆಗಳ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ತಲಾ 2 ಗೋಶಾಲೆಗಳನ್ನು ತೆರೆದು ಜಾನುವಾರುಗಳಿಗೆ ಮೇವು ಹಾಗೂ ಕುಡಿಯುವ ನೀರು ಪೂರೈಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಕೆಪಿಸಿಸಿ ಮಾಜಿ ಸದಸ್ಯ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸಮರ್ಪಕ ಮಳೆಯಾಗದ ಕಾರಣ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸುವ ಆತಂಕ ಎದುರಾಗಿದೆ. ಜನರೊಂದಿಗೆ ಜಾನುವಾರುಗಳಿಗೂ ನೀರು ಮತ್ತು ಮೇವಿನ ಕೊರತೆ ಕಾಡ್ತಾ ಇದೆ. ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ಪ್ರತಿ ತಾಲೂಕಿನಲ್ಲಿ ಗೋಶಾಲೆಗಳನ್ನು ಆರಂಭಿಸಿ ಅಗತ್ಯ ಮೇವು ಸಂಗ್ರಹಿಸಬೇಕು ಅಂತ ಒತ್ತಾಯಿಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡು ಬಂದ ಕಡೆ ತಕ್ಷಣ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ರೈತರು ಜಾನುವಾರುಗಳನ್ನು ಸಾಕಲು ತೊಂದರೆ ಅನುಭವಿಸದಂತೆ ಮೇವು ಹಾಗೂ ನೀರು ಪೂರೈಕೆಗೆ ಅಗತ್ಯ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಕೆಎಚ್ ಮುನಿಯಪ್ಪ ಅವರು ಹಿರಿಯ ಹಾಗೂ ಅನುಭವಿ ರಾಜಕಾರಣಿಯಾಗಿದ್ದು, ಅವರ ನೇತೃತ್ವದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ವಸತಿ ಮತ್ತು ವಿದ್ಯಾರ್ಥಿ ನಿಲಯಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ದೊರೆಯಲಿದೆ ಎಂಬ ವಿಶ್ವಾಸವಿದೆ ಅಂತ ನಾರಾಯಣಸ್ವಾಮಿ ಹೇಳಿದ್ದಾರೆ. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ರೈತರು ಹಾಗೂ ಕೂಲಿ ಕಾರ್ಮಿಕರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ರೇಷ್ಮೆ ಬೆಳೆಗಾರರು ಮತ್ತು ನೂಲು ಬಿಚ್ಚಾಣಿಕೆದಾರರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಸರ್ಕಾರ ಮುಂದಾಗಬೇಕು. ಅರ್ಹರಿಗೆ ಸರ್ಕಾರಿ ಸೌಲಭ್ಯಗಳನ್ನು ತಲುಪಿಸುವ ಮೂಲಕ ಸಾಮಾಜಿಕ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಕಮದಳ್ಳಿ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಡಾಕ್ಟರ್ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿ ಇವತ್ತು ಉತ್ತಮವಾದಂಥ ಒಂದು ಒಳ್ಳೆಯ ಸಮಾಜ ಕಲ್ಯಾಣ ಸಚಿವರನ್ನಾಗಿ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಕೆಪಿಸಿಸಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅಣ್ಣವ್ರಿಗೆ ಅವ್ರನ್ನ ನೇಮಕ ಮಾಡಲಿಕ್ಕೆ ಎಲ್ಲ ರೀತಿಯ ಅವಕಾಶವನ್ನು ಕೊಟ್ಟಂಥ AICC ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸೋನಿಯಾ ಮೇಡಮ್ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ವಿಶೇಷವಾಗಿ ಈಗಾಗಿರ್ತಕ್ಕಂಥ ಅಧ್ಯಕ್ಷರಾದಂಥ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾನು ಅನೇಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಇವತ್ತು ಎರಡೂ ಜಿಲ್ಲೆಗಳಲ್ಲಿ ಬಹಳಷ್ಟು ಬಡವರ ಮಕ್ಕಳಿಗೆ BCM ಹಾಸ್ಟೆಲ್ ಇರ್ಬೋದು, ಮೈನಾರಿಟೀಸ್ ಹಾಸ್ಟೆಲ್ ಇರ್ಬೋದು, ಜನರಲ್ ಹಾಸ್ಟೆಲ್ ಇರ್ಬೋದು, ಎಲ್ಲ ವರ್ಗಕ್ಕೂ ಹಾಸ್ಟೆಲ್ಸ್ ಇದೆ. ಹಾಸ್ಟೆಲಲ್ಲಿ ಈಗಾಗಲೇ ನಮ್ಮ ಸರ್ಕಾರ ಅವರಿಗೆ ಏನು ಉಪಹಾರ ಕೊಡಬೇಕು, ಏನು ತಿಂಡಿ ತೀರ್ಥಗಳು ಕೊಡಬೇಕು, ಅವ್ರಿಗೇನು ವಸತಿ ಸೌಕರ್ಯ ಮಾಡಬೇಕು ಈಗಾಗಲೇ ಮಾಡ್ತಾ ಬಂದಿದೆ. ಇನ್ನೂ ಹೆಚ್ಚಿನ ಒಂದು ವಿಶೇಷವಾಗಿ ಅವ್ರಿಗೆ ಜಾಸ್ತಿ ಕೊಡ್ತಕ್ಕಂಥದ್ದು, ಅವ್ರಿಗೆ ಸವಲತ್ತು ಕೊಡ್ತಕ್ಕಂಥದ್ದು, ಆ ಮಕ್ಕಳನ್ನು ಶೈಕ್ಷಣಿಕವಾಗಿ ಅವ್ರನ್ನ ಅಭಿವೃದ್ಧಿ ಮಾಡಿ ಮೇಲಕ್ಕೆ ತಂದು ವಿದ್ಯಾವಂತರು ಮಾಡ್ತಕ್ಕಂಥ ಕೆಲಸ ತಾವು ಪ್ರಪ್ರಥಮವಾಗಿ ನಮ್ಮ ಶಿಡ್ಲಘಟ್ಟ ತಾಲೂಕಿಂದ ಇಲ್ಲಿಂದ ನೀವು ಭೇಟಿ ಕೊಟ್ಟು ಎಲ್ಲ ಹಾಸ್ಟೆಲ್ಗಳಿಗೂ ಏನೇನು ಕುಂದುಕೊರತೆಗಳಿದೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸ್ಕೊಂಡು ಅವರಿಗೆ ಸೂಕ್ತ ರೀತಿಯಾದಂಥ ಒಂದು ಮಾರ್ಗದರ್ಶನ ಕೊಟ್ಟು ಹೆಚ್ಚಿನ ಒಂದು ಸಹಾಯ ಮಾಡಲಿಕ್ಕೆ ತಾವು ಮಾಡಿ ಶೈಕ್ಷಣಿಕವಾಗಿ ಅವರನ್ನು ಸದೃಢ ಮಾಡಬೇಕಂತೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಮ್ಮ ಸನ್ಮಾನ್ಯ DK ಶಿವಕುಮಾರ್ ಅಣ್ಣವರು ಮುಖ್ಯಮಂತ್ರಿಗಳು ಅವರ ಒಂದು ಆಡಳಿತಾವಧಿಯಲ್ಲಿ ಅವರ ಹಿರಿತನದ ಒಂದು ಸೇವೆಯನ್ನು ನೋಡಿ ರಾಜ್ಯ ಮತ್ತು ರಾಷ್ಟ್ರದ ಕಾಂಗ್ರೆಸ್ ಮುಖಂಡರುಗಳು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ನಾನಂತೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಸಾಹೇಬರಿಗೆ, KH ಮುನಿಯಪ್ಪ ಸಾಹೇಬರಿಗೆ. ಇವತ್ತು SC ST ಆಗ್ಬೋದು, ಹಿಂದುಳಿದ ವರ್ಗ ಆಗ್ಬೋದು, ಮೈನಾರಿಟೀಸ್ ಆಗ್ಬೋದು, ಎಲ್ಲ ವರ್ಗದ ಜನರನ್ನು ಇವತ್ತು ನೀವು ಅವರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಆಗಬೇಕು. ಜೊತೆಗೆ ಏನು ಈ ರಾಜ್ಯದಲ್ಲಿ ಅವರು ಹಿಂದುಳಿದಿದ್ದಾರೆ ಅವರಿಗೆಲ್ಲ ಒಂದು ಸಹಾಯ ಹಸ್ತ ನೀಡಿ ಅವ್ರನ್ನ ಸಮಾಜದಲ್ಲಿ ಮುಂದಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ತಾವು ಮಾಡಬೇಕಾಗ್ತದೆ ಅಂತೇಳಿ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ, ವರ್ಗದ ಜನರನ್ನು ತಮ್ಮ ಜೊತೆಯಲ್ಲಿ ಇಟ್ಕೊಂಡು ಇವತ್ತು ಎರಡೂ ಜಿಲ್ಲೆಗಳಿಗೆ ವಿಶೇಷವಾಗಿ ನಿಮ್ಮ ಮೇಲೆ ಅಪಾರವಾದಂಥ ಒಂದು ನಂಬಿಕೆ ವಿಶ್ವಾಸ ಇಟ್ಟು ನಿಮ್ಗೆ ಅಷ್ಟೇ ಅಭಿಮಾನಿಗಳಿದ್ದಾರೆ. ಎಲ್ಲ ಪಕ್ಷದವ್ರನ್ನೂ ನಿಮಗೆ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಜಾತಿ ಜನಾಂಗನೂ ಎಲ್ಲ ವರ್ಗನೂ ಒಂದೇ ಅಂತಕ್ಕಂಥ ಒಬ್ಬ ಏಕೈಕ ನಾಯಕನ ತಾವೇ ಅಂತೇಳಿ ಇವತ್ತು ನಾವು ನಿರೀಕ್ಷೆ ಮಾಡಿದ್ದೀವಿ. ಆ ನಿರೀಕ್ಷೆ ತಾವು ಮುಂದಿನ ದಿನಗಳಲ್ಲಿ ಹುಸಿ ಮಾಡಿದೆ ಎಲ್ಲ ವರ್ಗಕ್ಕೂ ಯಾವ್ಯಾವ ರೀತಿ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತೇಳಿ ತಾವು ಬೃಹದಾಕಾರವಾದಂಥ ಒಂದು ಚಿಂತನೆಯನ್ನು ಮಾಡಿ ಈ ಎರಡೂ ಜಿಲ್ಲೆಗಳಲ್ಲಿ ರೈತರು ಭಾಳ ಕಷ್ಟದಲ್ಲಿದ್ದಾರೆ. ವಿಶೇಷವಾಗಿ ರೈತರಿಗೆ ತಾವು ಏನಾದರೂ ಒಂದು ಒಳ್ಳೆಯ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳು ಸರ್ಕಾರದಿಂದ ಬರ್ತಕ್ಕಂಥ ಒಂದು ಸವಲತ್ತುಗಳನ್ನು ಕೊಡಿಸ್ಬೇಕು ಅಂತೇಳಿ ಮತ್ತೊಮ್ಮೆ ನಾನು ಅವರಲ್ಲಿ ಮನವಿ ಮಾಡ್ತಾ, ಸಾಹೇಬ್ರ ಬಗ್ಗೆ ಹೆಚ್ಚಿಗೆ ಹೇಳ್ತಕ್ಕಂಥ ವಿಚಾರ ಏನಿಲ್ಲ.
ಯಾಕೆಂದರೆ ಅವರು ಸುದೀರ್ಘವಾಗಿ 1991ರಿಂದ ಈವರೆಗೂ ಸಹ ಪಾರ್ಲಿಮೆಂಟಲ್ಲಿ 7 ಬಾರಿ ಸಂಸದರಾಗಿ 2 ಬಾರಿ ಕೇಂದ್ರಾಡಳಿತದಲ್ಲಿ ಸಚಿವರಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಜೊತೆಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಆಹಾರ ಸಚಿವರನ್ನಾಗಿ ಮಾಡಿದರು. ಅವರ ಒಂದು ಮೂಲ ಉದ್ದೇಶ, ಅವರ ಧ್ಯೇಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಸಿವು ಮುಕ್ತ ರಾಜ್ಯವನ್ನು ಮಾಡಬೇಕು ಅಂತೇಳಿ ಪ್ರತಿಯೊಂದು ಮನೆಗೂ ಆಹಾರ ಕಿಟ್ ವಿತರಣೆಗಳನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಹಾಕ್ಕೊಂಡು ಆ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾನು ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು 2 ಜಿಲ್ಲೆಯಲ್ಲಿ ಮಳೆ ಬಹಳಷ್ಟು ನಿರೀಕ್ಷೆಗೆ ತಕ್ಕಂತೆ ಮಳೆನೇ ಬೀಳಲಿಲ್ಲ. ನಾವು ಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ. ಇಡೀ 2 ಜಿಲ್ಲೆ ರೈತರು ಪೂರ್ತಿ ಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ. ಸುಮಾರು 70% ರೈತಾಪಿ ವರ್ಗ ಇಲ್ಲಿ ವ್ಯವಸಾಯವನ್ನು ಅವಲಂಬಿಸ್ತಕ್ಕಂಥ ಒಂದು 2 ಜಿಲ್ಲೆ. ಜೊತೆಗೆ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ರೇಷ್ಮೆ ಉದ್ದಿಮೆನ ಬಹಳ ಒಂದು ಬೃಹದಾಕಾರವಾದಂಥ ಉದ್ದಿಮೆಯನ್ನು ನಂಬ್ಕೊಂಡು ಸುಮಾರಷ್ಟು ಜನ ಆ ರೀಲರ್ಸ್ ಆಗ್ಬೋದು, ನೂಲು ಬೀಸ್ತಕ್ಕಂಥವರಾಗ್ಬೋದು, ಈ ರೈತರು ರೇಷ್ಮೆ ಬೆಳೀತಕ್ಕಂಥವರಾಗ್ಬೋದು, ಬಹಳಷ್ಟು ಜನ ಇದ್ದಾರೆ. ಇವತ್ತು ಗೋವುಗಳಿಗೆ ನಿಜವಾಗ್ಲೂ ನೀರಿಲ್ಲ ಕುಡಿಯೋದಕ್ಕೆ. ಆ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಆ ಜಾನುವಾರುಗಳಿಗೆ ಇವತ್ತು ಏನು ಮೇವು ಸರ್ಕಾರದಿಂದ ಕೊಡ್ತಕ್ಕಂಥ ಒಂದು ಕೆಲಸ ಬೇಗ ಅತಿ ಜರೂರಾಗಿ 2 ಗೋಶಾಲೆಗಳು, ಪ್ರತಿ ತಾಲೂಕಿಗೆ ಒಂದು 2 ಗೋಶಾಲೆಗಳು ಇಡೀ ಜಿಲ್ಲೆಯಾದ್ಯಂತ ಚಿಕ್ಕಬಳ್ಳಾಪುರ, ಕೋಲಾರ 2 ಜಿಲ್ಲೆಗೆ ಆ ಒಂದು ದನಗಳಿಗೆ ಕುಡಿತಕ್ಕಂಥ ನೀರು, ಮೇವು, ಈ ಸೌಕರ್ಯ ಫಸ್ಟ್ ತಾವು ಕೈಗೆತ್ಕೊಳ್ಬೇಕು. ಜೊತೆಗೆ ವಿಶೇಷವಾಗಿ ಇವತ್ತು ರಾಜ್ಯದ ಪ್ರವಾಸ ನೀವು ಮಾಡಿ ಎಲ್ಲೆಲ್ಲಿ ಬರ ಬಂದಿದೆ ಎಲ್ಲ ತಾಲೂಕಿನಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ತಾವು ರಾಜ್ಯದ ಮುಖ್ಯಮಂತ್ರಿ ಪಕ್ಕದಲ್ಲಿ ಇವತ್ತು 2ನೇ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ನಾಯಕರಾಗಿ ನೀವು ಬೆಳ್ಕೊಂಡಿದ್ದೀರಿ. ನೀವು ಏನೆಲ್ಲ ಮಾಡಬೇಕು ಅಂತಂದ್ರೂ ನಿಮಗೆ ಸಹಕಾರ ಕೊಡ್ತಾರೆ ಮುಖ್ಯಮಂತ್ರಿಗಳು. ಅವರನ್ನು ವಿಶ್ವಾಸಕ್ಕೆ ತಗೊಂಡು ಪಕ್ಷಾತೀತವಾಗಿ ಎಲ್ಲ ತಾಲೂಕುಗಳಿಗೂ ಒಂದು ಒಳ್ಳೆಯ ಸೇವೆ ಮಾಡಿ, ಜನಪರವಾದಂಥ ಒಂದು ಸೇವೆ ಮಾಡಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಿಂದೆ ನಮ್ಮ ದಿವಂಗತ ಕೃಷ್ಣಾರೆಡ್ಡಿ ಅಣ್ಣವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಂತ್ರಿಗಳಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಈ ಜಿಲ್ಲೆಯಲ್ಲಿ. ಅವ್ರನ್ನೂ ಇವತ್ತು ನಾವು ನೆನೆಸ್ಕೊಳ್ಬೇಕಾಗ್ತದೆ. ಅದಾದಮೇಲೆ ಇವತ್ತು ಇಡೀ ಕ್ಯಾಬಿನೆಟಲ್ಲಿ ದೊಡ್ಡ ಒಂದು ಸ್ಥಾನಮಾನ ಅಂತಂದರೆ ಸಮಾಜ ಕಲ್ಯಾಣ ಎಲ್ಲನೂ ನಿಮ್ಮ ಒಂದು ವ್ಯಾಪ್ತಿಗೆ ಬರ್ತವೆ. ಅದಕ್ಕೋಸ್ಕರ ತಾವು ದಯವಿಟ್ಟು ಇನ್ನಿರ್ತಕ್ಕಂಥ 2 ವರ್ಷದಲ್ಲಿ 1.25-2 ವರ್ಷದಲ್ಲಿ ತಾವು ಬೇರೆ ಕಡೆ ಗಮನ ಕೊಡದೆ ವಿಶೇಷವಾಗಿ 2 ಜಿಲ್ಲೆಯ ರೈತರಿಗೆ, ಇಡೀ ರಾಜ್ಯದ ಜನತೆಗೆ ತಾವು ಒಳ್ಳೆಯ ಕಾರ್ಯಕ್ರಮ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ತಮೀಮ್ ಪಾಷಾ, ಶಿಡ್ಲಘಟ್ಟ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.